forever on fire. ಬೆಂಗಳೂರು ನಗರದ ವಿಚಾರದಲ್ಲಿ ಎಲ್ಲ ಪಕ್ಷದವರು ಸಹ ಒಂದು ರೀತಿಯ ಧೋರಣೆಯನ್ನು ನೋಡಿದಾಗ ಬೆಂಗಳೂರು ನಗರಕ್ಕೆ ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಅನಿಸ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಸುಮಾರು ವರ್ಷಗಳಿಂದ ಚುನಾವಣೆಗಳು ನಡೀತಾ ಇಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ಆಗಬೇಕಾಗಿತ್ತು. ವಿಧಾನ ಪರಿಷತ್ ವಿಧಾನಸಭೆಯಲ್ಲೂ ಸಹ ಚರ್ಚೆ ಆಗಿ ಯಾವುದೇ ಒಂದು ನಿರ್ಣಯಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಬರ್ತಾ ಇಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ಆದಷ್ಟು ಬೇಗ ಚುನಾವಣೆ ಮಾಡ್ತಕ್ಕಂಥದ್ದು ಮೊದಲಿಂದಲೂ ಹೇಳ್ತಾ ಇದ್ದೀವಿ, ಈಗಲೂ ಸಹ ಹೇಳ್ತೇನೆ. ಮತ್ತು ಗ್ರೇಟರ್ ಬೆಂಗಳೂರು ಮತ್ತು ಈ ವಿಚಾರಗಳು ಬಂದಾಗ ಈಗಾಗಲೇ ಸುಮಾರು 108 ಹಳ್ಳಿಗಳನ್ನು ಸೇರಿಸ್ಕೊಂಡು 110 ಹಳ್ಳಿಗಳನ್ನೆಲ್ಲ ಸೇರಿಸಿ ಈಗ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರಗಳು ಬೇರೆ, ಹಳ್ಳಿಗಳಿಂದ ಸೇರಿಸ್ಕೊಂಡಿರ್ತಕ್ಕಂಥ ಅಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಭಾಳಷ್ಟಿದೆ. ಮೊದಲು ಬೆಂಗಳೂರು ನಗರದಲ್ಲಿ ಇದ್ದಂಥದ್ದು 12 ಕ್ಷೇತ್ರಗಳು ಇವತ್ತು 28 ಕ್ಷೇತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೆಹಲಿಯಲ್ಲೂ ಸಹ 3-4 ಮೇಯರ್ಗಳು ಮಾಡಿದ್ದರು. ಈಗೆಲ್ಲ ಅದನ್ನು ಬಿಟ್ಟು ಅದನ್ನು ಈಗ ಒಂದೇ ಮೇಯರ್ಗೆ ಹೋಗ್ತಾ ಇದ್ದಾರೆ. ಬೆಂಗಳೂರು ನಗರ ಪ್ರಯೋಗಶಾಲೆ ಆಗಬೇಕಾದ್ದೇನು ಬೇಕಾಗಿಲ್ಲ. ಇಲ್ಲಿ ವ್ಯವಸ್ಥೆ ಬೆಂಗಳೂರು ನಗರ ಶಾಸಕರನ್ನು ಕರೆಸಿ, ಇರ್ತಕ್ಕಂಥ ಪರಿಷತ್ ಸದಸ್ಯರನ್ನು ಕರೆಸಿ, ಲೋಕಸಭಾ ರಾಜ್ಯಸಭಾ ಸದಸ್ಯರು ಕರೆಸಿ ಚರ್ಚೆ ಮಾಡಿ ಆದಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬರಬೇಕು. ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ಕೆಲವು ಪತ್ರಿಕೆಗಳು ಸಹ ಓದಿದ್ದೆ. ಬೆಂಗಳೂರಲ್ಲಿ 3-4 ಕಾರ್ಪೊರೇಷನ್ ಮಾಡ್ತಾರೆ ಅಂಥೇಳಿ. ಆದ್ದರಿಂದ ಒಂದೇ ಒಂದು ಕಾರ್ಪೊರೇಷನ್ ಕಮಿಷನರ್ಗೆ ಅಷ್ಟೊಂದು ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಹಳೇ ಬೆಂಗಳೂರು ಹೊಸ ಬೆಂಗಳೂರು ಆದಾಗ ಅದು ಬೇರೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಆದ್ದರಿಂದ ಅದನ್ನು ಸೂಕ್ತವಾಗಿ ಚರ್ಚೆ ಮಾಡಿ ಆದಷ್ಟು ಬೇಗ ಸರ್ಕಾರ ನಿರ್ಣಯಕ್ಕೆ ಬರಬೇಕಾಗುತ್ತೆ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಅದರಲ್ಲೂ ಸಹ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆದಷ್ಟು ಬೇಗ ಚುನಾವಣೆ ನಡೀಬೇಕು. ಸರ್, ಈ 110 ಹಳ್ಳಿಗಳನ್ನ ಸೇರಿಸಿಕೊಂಡ ಕಡೆಗಳಲ್ಲಿ ಅಭಿವೃದ್ಧಿ ಆಗಿಲ್ಲ, ಇನ್ಕ್ಲೂಡಿಂಗ್ ಕಾವೇರಿ ನೀರನ್ನು ತಪ್ಪಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ರಾಮನಗರ ಇರ್ಬೋದು, ಕನಕಪುರ ಇರ್ಬೋದು, ಅದನ್ನೆಲ್ಲ ಒಳಗೊಂಡಂತೆ ಮಾಡುವಂಥದ್ದು ಸಣ್ಣ ಬಜೆಟ್ ಇದೆ, ಅಷ್ಟು ವಿಸ್ತಾರವಾದ ಜಾಗ ಆಗುತ್ತೆ. ಇಲ್ಲ, ಜನಸಂಖ್ಯೆ ಬೆಳೀತಾ ಇದೆ ಬೆಂಗಳೂರು ನಗರದಲ್ಲಿ. ಮತ್ತು ಇದು ಬಾಂಬೆ ಥರ ಅಲ್ಲ, ಇಲ್ಲಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಅವಕಾಶಗಳಿದೆ. ಪ್ಲ್ಯಾಂಡ್ ವೇನಲ್ಲಿ ಮಾಡಬೇಕು. ಈಗ ನೀವು ದೇವನಹಳ್ಳಿ ದಾಟ್ಕೊಂಡು ಹೋದ್ರೂ ಎಲ್ಲ ರೆವಿನ್ಯೂ ಸೈಟ್ ಕಟ್ ಮಾಡಿಬಿಟ್ಬಿಟ್ಟಿದ್ದಾರೆ. ಇಲ್ಲಿಂದ ನೀವು ರಾಮನಗರದವ್ರಿಗೆ ಹೋದ್ರೂ ಸಹ ಅಲ್ಲೂ ರೆವಿನ್ಯೂ ಸೈಟ್ಗಳಾಗ್ತಾಯಿದೆ. ಪ್ಲ್ಯಾಂಡ್ ಸಿಟಿ ಅಂತೇನು ನಾವು ಮಾಡಲಿಲ್ಲ ಅಂದರೆ ಭಾಳ ತೊಂದರೆ ಆಗುತ್ತೆ. ಹಾಗೆ ತಾವು ಹೇಳಿದಾಗೆ ನೀರು, ಮೂಲಭೂತ ಸೌಕರ್ಯಗಳು, ರಸ್ತೆ, ಚರಂಡಿ, ನೀರು ಮತ್ತು ವಿದ್ಯುತ್ ಶಕ್ತಿ ದೊರಕಿಸ್ಕೊಡ್ಬೇಕಾದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಒಳ್ಳೆಯ ಒಂದು ಯಾವುದಾದ್ರೂ ಸಂಸ್ಥೆಗಳಿಗೆ ಕೊಟ್ಟು ಮೊದಲು ಸರ್ವೆ ಮಾಡಿ ಎಲ್ಲರಿಗೂ ಸಹ, ಯಾಕಂದರೆ ಬೆಂಗಳೂರು ನಗರ ಇಡೀ ಪ್ರಪಂಚದಲ್ಲಿ ನೋಡ್ತಾ ಇರುತ್ತೆ. ಬೆಂಗಳೂರು ಇಸ್ ಸಿಟಿ ಆಫ್ ಆಪರ್ಚುನಿಟೀಸ್ ಅಂತೇಳಿ, ಸೆಕೆಂಡ್ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ನಾವೆಲ್ಲರೂ ಸಹ ಸೇರಿ ಅನ್ಯಾಯ ಮಾಡ್ತಾಯಿದ್ವಿ ಅಂತ ನನಗೆ ಅನಿಸುತ್ತೆ. ಸರ್ಕಾರ ನಮ್ಮದೇ ಅಂತಲ್ಲ, BJPಯವರು ಸರ್ಕಾರದಲ್ಲಿದ್ದಾಗಲೂ ಆಗಲೂ ಸಹ ನಾನು ಭಾಗಿಯಾಗಿದ್ದೆ. ಆದ್ದರಿಂದ ಯಾವ ಕಾರಣಕ್ಕೆ ಅದು ಮುಂದೂಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ನಾಯಕರಾದ ರಾಜೀವ್ ಗಾಂಧಿಯವರು 73-74ನೇ ಸಂವಿಧಾನಕ್ಕೆ ತಿದ್ದುಪಡಿ ತಂದು 6 ತಿಂಗಳೊಳಗಡೆ, ಆ ತಿದ್ದುಪಡಿಯಲ್ಲಿ 6 ತಿಂಗಳೊಳಗಡೆ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಚುನಾವಣೆ ಆಗಬೇಕು, 6 ತಿಂಗಳಿಂದ ಮೇಲೆ ಅದನ್ನು ಖಾಲಿ ಇಡೋಂಗಿಲ್ಲ ಅಂಥೇಳಿ ಹಲವಾರು ಕಾರಣಗಳನ್ನ ಇಟ್ಕೊಂಡು ಇದನ್ನು ಮುಂದೂಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ತೆರಳಿಗೆ ವಿರುದ್ಧವಾಗಿದೆ ಅಂಥೇಳಿ ನನಗೆ ಅನಿಸುತ್ತೆ. ಸರ್, ಈಗ ಚುನಾವಣೆ ಸಂದರ್ಭದಲ್ಲಿ ನಿಮ್ಮದೇ ಪಕ್ಷದ ನಾಯಕರು ನಾವು ಚುನಾವಣೆ ನಡೆಸ್ತೀವಿ, BJP ರೀತಿಯಲ್ಲಿ ಕೂಡ ನಾವು ಮುಂದೂಡೋದಿಲ್ಲ, ಸೊ ಚುನಾವಣೆ ಆಗ್ತಿದ್ದಂಗೆ ನಾವು ಆ ಚುನಾವಣೆ ನಡೆಸ್ತೀವಿ ಅನ್ನುವಂಥ ಮಾತುಗಳು ಕೂಡ ಕೊಡ್ತಾರೆ. ಮತ್ತು ನಿಮ್ಮ ಅಜೆಂಡಾದಲ್ಲೂ ಕೂಡ ಅದಿದೆ, ನಮ್ಮ ಪ್ರಣಾಳಿಕೆನಲ್ಲೂ ಸಹ ಇದೆ. ಆದರೆ ನಾವೀಗ ಸುಭದ್ರವಾದ ಸರ್ಕಾರ ಇದೆ, 2 ಬಲಾಢ್ಯ ನಾಯಕರಿದ್ದಾರೆ, ಮತ್ತು ಮಂತ್ರಿಗಳು ಸಹ ಬೆಂಗಳೂರು ನಗರದಲ್ಲಿದ್ದಾರೆ. ಚುನಾವಣೆ ನಡೆಸಲಿಕ್ಕೆ ಯಾತಕ್ಕೋಸ್ಕರ ಭಯ? ಚುನಾವಣೆ ನಡೆಸಬೇಕಾದಷ್ಟು ಬೇಗ. ಅವರು ಭಾಳ ದೊಡ್ಡ ನಾಯಕರು, ಅವ್ರಿಗೆಲ್ಲ ನಾವು ಸಲಹೆ ಕೊಡೋಕ್ಕಾಗುತ್ತಾ? ನಮ್ಮ ವೈಯಕ್ತಿಕವಾದ ಅನಿಸಿಕೆ ಏನು ಅನ್ನೋದು ಸಾರ್ವಜನಿಕರಲ್ಲಿ ತಿಳಿಸ್ಬೋದು. ಯಾಕಂದರೆ ನಾಳೆ ಸಾರ್ವಜನಿಕರು ನಮ್ಮನ್ನು ಕೇಳಬಾರ್ದು, ನೀವಿದ್ದು ಏನು ಮಾಡಿದ್ರಿ ಅಂತ. ಹೇಳೋದು ಹೇಳಾಗಿದೆ. ಸದನದಲ್ಲೂ ಸಹ ಚರ್ಚೆ ಮಾಡಿದ್ದೀವಿ ಮತ್ತು ಮೀಟಿಂಗ್ಗಳಾದಾಗಲೂ ಸಹ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಚುನಾವಣೆ ಬೆಂಗಳೂರು ನಗರಕ್ಕೆ ಆದಷ್ಟು ಬೇಗ ಮಾಡಬೇಕು.
ಶಾಸಕಾಂಗ ಸಭೆ ವಿಚಾರದಲ್ಲಿ ಇನ್ನೊಂದಿನ ಮಾತಾಡೋಣ. ಸರ್, ಸೆಷನ್ ಸ್ಟಾರ್ಟ್ ಆಗ್ತಿದೆ ಸೋಮವಾರದಿಂದ. ಮೂರು ವಿಚಾರಗಳನ್ನ ಪ್ರಮುಖವಾಗಿ ಬಿಜೆಪಿ, ಒಂದು ವಾಲ್ಮೀಕಿ ನಿಗಮದ ಹಗರಣ, ಇನ್ನೊಂದು ಮೂಡ, ಇನ್ನೊಂದು SCP-TSP ಹಣನ ಡೈವರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಕೌನ್ಸಿಲರ್ ಈಗ ಭ್ರಷ್ಟಾಚಾರದ ವಿಚಾರದಲ್ಲಿ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಅಥವಾ ಮೂಡ ಇರ್ಬೋದು ಅಥವಾ STPC ಪ್ಲ್ಯಾನ್ ಅದು ಬೇರೆ ಇದೆ. ಭ್ರಷ್ಟಾಚಾರದ ವಿಚಾರದಲ್ಲಿ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಝೀರೋ ಟಾಲರೆನ್ಸ್ ಅಂತ ಹೇಳಿದ್ದಾರೆ. ಅದು ಯಾರೇ ಎಷ್ಟೇ ದೊಡ್ಡವರಿದ್ರೂ ಸಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ ವಿರೋಧ ಪಕ್ಷದವರು ವಿಫಲರಾದ್ರೂ ಸಹ ನಾವು ಆ ವಿಚಾರದಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಅದು ಅನ್ಯಾಯ ಆಗಬಾರ್ದು. ಅದಾದರೂ ವಾಲ್ಮೀಕಿ ಸಮಾಜದವರು ಮುಂದೆ ಬರೋದೇ ಕಷ್ಟ. ಅಲ್ಲಿರ್ತಕ್ಕಂಥ ಹಣ ಗೋಲ್ಮಾಲ್ ಆಗಿದೆ ಅಂದರೆ ಅದನ್ನು ನಾವು ಯಾರೂ ಟಾಲ್ರೇಟ್ ಮಾಡೋದು ಬಹಳ ಗಂಭೀರವಾದ ಆಪಾದನೆ ಮಾಡಿದ್ದಾರೆ. ಅದು ಸಾಕ್ಷಿ ಸಮೇತ ಬಂದಾಗ ಅದ್ರ ಬಗ್ಗೆ ನಾವು ಸಹ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀವಿ. ವಿಡಿಯೋ ರಿಲೀಸ್ ಆಗಿದೆ ಸರ್. ಸಾಕ್ಷಿ ಸಮೇತ ಬರಬೇಕು. ಯಾವುದೇ ವಾಲ್ಮೀಕಿ ನಿಗಮ ಇರ್ಬೋದು ಅಥವಾ ದುರ್ಬಲ ವರ್ಗದವರ ನಿಗಮದಲ್ಲಿ ಅವ್ಯವಹಾರಗಳಾಗಿದ್ದರೆ, ಭ್ರಷ್ಟಾಚಾರ ಆಗಿದ್ದರೆ ಅದನ್ನು ವಿರೋಧ ಪಕ್ಷದವ್ರಿಗಿಂತ ಜಾಸ್ತಿ ನಾವೇ ಮಾತಾಡ್ತೇವೆ. ಇವತ್ತೊಂದು ವಿಡಿಯೋ ಇದಾಗಿದೆ ಸರ್. ಅರೆಸ್ಟ್ ಆಗಿರೋ MD ಮತ್ತು ಅಕೌಂಟೆಂಟ್ ಮಾತಾಡ್ಕೊಳ್ಳೋದು. ಅದರಲ್ಲಿ ಹೇಳ್ತಾರೆ, ಸಚಿವರ ಸೂಚನೆ ಮೇರೆಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದು ಭಾಳ ಗಂಭೀರವಾದ ಆಪಾದನೆ. ಇದರ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಚರ್ಚೆ ಆಗಬೇಕು. ತಪ್ಪಿತಸ್ಥರಿಗೆ ಅಕಸ್ಮಾತ್ ಈ ಆಪಾದನೆ ಸರಿ ಅನ್ನೋದಿದ್ದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಈಗಾಗಲೇ ಅದು ವಿಚಾರಣೆ ಇಂಪಾರ್ಷಿಯಲ್ ಆಗಿ ನಡಿಬೇಕು ಅಂಥೇಳಿ ಮಂತ್ರಿಗಳು ರಾಜೀನಾಮೆನೂ ಸಹ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಅದು ಎಷ್ಟೆಲ್ಲ ಮಾಹಿತಿಗಳು ಬರುತ್ತೆ ಅನ್ನೋದು ನೋಡೋಣ. ಮೂಡ ಹಗರಣ ಬೇರೆ ಪ್ರಚಲಿತವಾಗಿದೆ ಸರ್. ಅದು ವಿರೋಧ ಪಕ್ಷಗಳಿಗೂ ಅಸ್ತ್ರ, CM ವಿರುದ್ಧನೇ ಆಪಾದನೆ ಮಾಡ್ತಾ ಇದ್ದಾರೆ. ಈಗ ಭೂಮಿ ವಿಚಾರದಲ್ಲಿ ನೀವು ಮಾತಾಡೋಕ್ಕೆ ಹೋದರೆ ಅದು ಪಂಡರಾಸ್ ಬಾಕ್ಸ್ ಅಂತಾರೆ. ಯಾರೂ ಸಹ ಅದರಿಂದ ಹೊರಗಡೆ ಇಲ್ಲ. ಬಹುತೇಕ ರಾಜಕಾರಣಿಗಳು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದಾರೆ. ಆದ್ದರಿಂದ ಅದಷ್ಟು ಸುಲಭವಾಗಿ ಇವರು ಮೂಡ ಅಂಥೇಳಿ ಅಲ್ಲಿ ಮುಚ್ಚಕ್ಕಾಗೋದಿಲ್ಲ. ಅದು ಭೂಮಿ ಅಂತಕ್ಕಂಥದ್ದು ನೀವು ಅದನ್ನು ಕುಲಂಕುಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಚರ್ಚೆನೇ ಆಗೋದಿಲ್ಲ. ಅದು ಏನಿದ್ರು ಬಡವ್ರಿಗೆ ಏನಾದರೂ ಜಾಗ ಕೊಡ್ತೀವಿ ಅಂದರೆ ಚರ್ಚೆ ಆಗುತ್ತೆ. ಅದು ಆಪಾದನೆ ಭಾಳ ಪ್ರಮುಖ. ಇದು ಕೇವಲ ಮೂಡ ಪ್ರಶ್ನೆ ಅಲ್ಲ. ಈಗ ಬೆಂಗಳೂರು ನಗರದಲ್ಲಿ ಎಷ್ಟೆಲ್ಲ ಡಿನೋಟಿಫೈಗಳಾಗಿದೆ, ಯಾವ್ಯಾವ ಪಕ್ಷದವರು ಯಾವ್ಯಾವ ನಾಯಕರು ಡಿನೋಟಿಫೈ ಮಾಡಿದ್ದಾರೆ ಅನ್ನೋದು ನೀವು ನೋಡಿದಾಗ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದು ಸಹ. ಅದಕ್ಕೆ ಕೇವಲ ಚರ್ಚೆ, ಒಂದು ದಿವಸ ಚರ್ಚೆ ಮಾಡಿ ಅದನ್ನು ಮುಗಿಯುವಂಥ ವಿಚಾರ ಅಲ್ಲ. ಲಾಜಿಕಲ್ ಎಂಡ್ಗೆ ಹೋಗ್ಬೇಕಂದ್ರೆ ಸಿವಿಲ್ ಸೊಸೈಟಿ ಸಹ ಮುಂದೆ ಬರಬೇಕು. ಭಾಳ ಆಳವಾದಂಥ ತನಿಖೆ ಆದಾಗ ಮಾತ್ರ ಗೊತ್ತಾಗುತ್ತೆ. ಈ ಸಾರ್ವಜನಿಕರ ಈಗ 15 ಎಕರೆ ಬೆಂಗಳೂರು ಪ್ಯಾಲೇಸ್ ಜಾಗ ಕೊಡಬೇಕಂದ್ರೆ ಎಷ್ಟು ವರ್ಷ ಆಗ್ತದೆ. ಏನು ವಾಣಿಜ್ಯ ಇದಕ್ಕೋಸ್ಕರ ಅಲ್ಲ, ಜನರಿಗೆ ಸೌಲಭ್ಯಗಳನ್ನು ಮಾಡಿಕೊಡ್ಲಿಕ್ಕೆ, ರಸ್ತೆ ಅಗಲ ಮಾಡಲಿಕ್ಕೆ. ಅಲ್ಲಿ ನೀವು ಪೀಕ್ ಅವರಲ್ಲಿ ರಸ್ತೆ ಗಾಡಿಗಳು ಮೂವ್ ಆಗೋದಿಲ್ಲ. ದೊಡ್ಡವ್ರಿಗೊಂದು ಕಾನೂನು, ಸಣ್ಣವ್ರಿಗೊಂದು ಕಾನೂನು ಆಗೋದಿಲ್ಲ. ಎಲ್ರಿಗೂ ಒಂದೇ ಕಾನೂನು. SCP-TSP ಡೈವರ್ಷನ್ ಬಗ್ಗೆ ಸರ್, ಇವೆಲ್ಲ ಭಾಳ ಗಂಭೀರವಾದ ಆಪಾದನೆಗಳಿದೆ. ಅದು ಚರ್ಚೆಗೆ ಬಂದಾಗ ನಾವು ಸಹ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗಾಗಲೇ ನಾನು ಹೇಳಿದ್ನಲ್ಲ, ದುರ್ಬಲ ವರ್ಗದವರ ನಿಗಮಗಳಲ್ಲಿ, ಅವರ ಕಾರ್ಯಕ್ರಮಗಳಲ್ಲಿ ಭ್ರಷ್ಟಾಚಾರಗಳಾಗಿದ್ದರೆ ವಿರೋಧ ಪಕ್ಷದವ್ರಿಗಿಂತ ಜಾಸ್ತಿ ನಾವೇ ಮಾತಾಡ್ತೀವಿ. ಅದು ಏನು ತೊಂದರೆ ಇಲ್ಲ. ಆದರೆ ಇವ್ರಿಗೆ ಅನ್ಯಾಯ ಆಗಬಾರ್ದು ಅಷ್ಟೇ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತೇನಾದರೂ 135 ಸೀಟ್ ಬಂದಿದೆ ಅಂದರೆ ಅದು ದುರ್ಬಲ ವರ್ಗದವರೇ, ಅಂದರೆ SC ST ಮತ್ತು ಅಲ್ಪಸಂಖ್ಯಾತರಿಂದನೇ ಬಂದಿರತಕ್ಕಂಥದ್ದು. ಅತ್ಯಂತ ಹೆಚ್ಚಿನ ಮತಗಳು ನೀವು ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ಈಗಾಗಲೇ ಪಾರ್ಲಿಮೆಂಟಲ್ಲೂ ಸಹ ತೋರಿಸಿದ್ದಾರೆ. ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೀರ್ಮಾನ. ಎಲ್ಲಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ, ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಫಲಿತಾಂಶ ಯಾಕೆ ನಿರಾಶಾದಾಯಕವಾಗಿದೆ ಅದನ್ನು ಸಂಪೂರ್ಣವಾಗಿ ಆಳವಾಗಿ ಸ್ಟಡಿ ಮಾಡಲಿಕ್ಕೋಸ್ಕರ
ವರ್ಕಿಂಗ್ ಕಮಿಟಿ ಸದಸ್ಯರನ್ನ ಸಹ ಮೆಂಬರ್ಗಳನ್ನ ಮತ್ತು ಹಿರಿಯ ನಾಯಕರನ್ನ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಬರ್ತಾ ಇದೆ. ಬಂದ ಮೇಲೆ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಇರ್ಬೋದು ಅಥವಾ ಕಾರ್ಯಕರ್ತರಿಗೆ ಏನು ಅವಕಾಶ ಕೊಡ್ತಾರೆ ನೋಡಬೇಕು. ಅವ್ರ ಮುಂದೆ ನಾವು ಹೇಳ್ಬೋದು ಯಾವ ಕಾರಣಕ್ಕೋಸ್ಕರ ಫಲಿತಾಂಶ ಇಷ್ಟು ಕೆಟ್ಟದಾಗಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ. ಅದೇ ನೀವು ಕೇಳಿದ್ರಿ ಗ್ಯಾರಂಟಿ ಕೊಟ್ಟು ಹಿಂಗೆ ಕೊಟ್ಟರೆ ಏನು ಬಂದಿಲ್ಲ ಅಂತ. ಕಾರ್ಯಕರ್ತರಿಗೆ ಗ್ಯಾರಂಟಿ ನೀವು ಭವಿಷ್ಯದ ಗ್ಯಾರಂಟಿ ಕೊಡಲಿಲ್ಲ ಅಂದರೆ ಅವ್ರು ನಿಮಗೆ ಗ್ಯಾರಂಟಿ ಕೊಡ್ತಾರೆ ಇಂಥ ಫಲಿತಾಂಶಗಳಲ್ಲಿ. ಅಲ್ಲ, ನೀವು ಹೇಳೋ ಪ್ರಕಾರ ಗ್ಯಾರಂಟಿಗಳಿಂದ ಅಸೆಂಬ್ಲಿ ಬಂತು, ಗ್ಯಾರಂಟಿಗಳಿಂದ ಪಾರ್ಲಿಮೆಂಟ್ ಯಾಕೆ ಬರಲಿಲ್ಲ ಅಂಥೇಳಿ. ಗ್ಯಾರಂಟಿಗಳಿಂದ ಅಸೆಂಬ್ಲಿ ಬಂತೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಅಷ್ಟು ಬುದ್ಧಿವಂತ ಅಲ್ಲ. ಬಟ್ ಗ್ಯಾರಂಟಿ ಅಸೆಂಬ್ಲಿನಲ್ಲಿ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಭಾರತೀಯ ಜನತಾ ಪಾರ್ಟಿನ ಸೋಲಿಸಬೇಕು ಅಂಥೇಳಿ ಮಾಡಿದ್ರು. ಅವ್ರು ಸೋಲಿಸಿದ ನಂತರ ಪಕ್ಷದ ಕಾರ್ಯಕರ್ತರನ್ನ ಕಡೆಗಣಿಸಿದಾಗ ಅವರು ಸಹ ಪಕ್ಷದ ನಾಯಕರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಪಕ್ಷದ ಕಾರ್ಯಕರ್ತರನ್ನ ನೀವು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಒಂದು ಮಾಡಿದಾಗ ಏನು ಗ್ಯಾರಂಟಿ ನಿಮಗೆ ಗೊತ್ತಾಗುತ್ತೆ ಅನ್ನೋದನ್ನ ಆ ಗ್ಯಾರಂಟಿ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ದಲಿತ ಸಚಿವರು, ದಲಿತ ನಾಯಕರೆಲ್ಲ ಕಳೆದ 3-4 ದಿನಗಳಿಂದ ನಿರಂತರ ಸಭೆ ಸೇರ್ತಿದ್ದಾರೆ. ಒಂದು, ಆಯಕಟ್ಟಿನ ಜಾಗದಲ್ಲಿ ಸಮುದಾಯಕ್ಕೆ ಸ್ಥಾನಮಾನ ಸಿಗ್ತಿಲ್ಲ ಅನ್ನೋದು ಒಂದು, ಮತ್ತು ಕೆಲಸ ಮಾಡಿದ್ದೇ ಬೇರೆ, ಸಮುದಾಯ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದೇ ಬೇರೆ, ಅಧಿಕಾರದಲ್ಲಿ ಕೂತು ಅನುಭವಿಸ್ತಾ ಇರುವಂತವರೇ ಬೇರೆ ಅನ್ನೋಂಥದ್ದು ಅವರ. ಈಗ ಮುಖ್ಯಮಂತ್ರಿಗಳು ಸಚಿವರ ವಿಚಾರದಲ್ಲಿ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದ್ರ ಬಗ್ಗೆ ನಾನು ಹೇಳಿಕೆ ಕೊಡೋದಿಲ್ಲ. ಬಟ್ ಎಲ್ಲ ಸಮುದಾಯದವ್ರಿಗೂ ಸಹ ಎಲ್ಲರೂ ನಾವು MLA MP ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಸಹ ಮಂತ್ರಿ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟು ನೀವು OBC ಸಮಾಜ ಅಂತ ತೆಗೆದುಕೊಂಡಾಗ 197 ಕಾಯಕ ಸಮಾಜ ಇದೆ. 197ರಲ್ಲಿ ಇಲ್ಲಿವರೆಗೂ ಸಹ ಅಧಿಕಾರವನ್ನು ಅದು MLA MP ಅಥವಾ ಬೇರೆ ಬೋರ್ಡು ಕಾರ್ಪೊರೇಷನ್ ಅಂತ ಅನುಭವಿಸಿರೋದು ಒಂದು 10 ಸಮುದಾಯ ಇರ್ಬೋದು. ಆದ್ದರಿಂದ ಏನು ಸರ್ಕಾರ ಇದೆ 197ರಲ್ಲಿ 197 ಮಾಡಲಿಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಕಮಿಟಿ ಸಮುದಾಯದಿಂದನೂ ಸಹ ಮೆಂಬರ್ ಮಾಡಲಿಕ್ಕೆ ಏನು ತೊಂದರೆ ಆಗೋದಿಲ್ಲ, ಅದನ್ನು ಹುಡುಕಿ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ಈಗ ನಾವೆಲ್ಲ ಫಲಿತಾಂಶಗಳು ನೋಡಿದ್ವಲ್ಲ ಲೋಕಸಭಾ, ಅದೇ ಥರ ಆಗುತ್ತೆ. ಅದೇ ಥರ ಗ್ಯಾರಂಟಿ ಇನ್ನೊಂದು ಬರುತ್ತೆ. ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ, ಅಧ್ಯಕ್ಷರಿಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ, ಪಾರ್ಟಿ ಕೆಲಸ ಆಗ್ತಾ ಇದೆ. ಈಗ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಪ್ರಶ್ನೆ ಅಲ್ಲ, ನಾವೆಲ್ಲರೂ ಸಹ ಜವಾಬ್ದಾರರು. ನಾವು ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ನಾವೇನು ಒಂದು ರೆಕಮೆಂಡ್ ಮಾಡಿರ್ತೀವಿ ಅದನ್ನು ಈಗ ಅದಕ್ಕೋಸ್ಕರ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ಆದಷ್ಟು ಬೇಗ ಕಾರ್ಯಕರ್ತರಿಗೆ ಅವ್ರಿಗೇನು ಅವರ ಕೆಲಸಕ್ಕೆ ತಕ್ಕನಾಗಿ ಅವ್ರಿಗೆ ಕೆಲವೆಲ್ಲ ನಾವು ರೆಕಗ್ನೈಸ್ ಮಾಡಬೇಕಾಗುತ್ತೆ. ಅವ್ರು ಮಾಡಿರೋ ಕಾರ್ಯಕರ್ತರನ್ನ ನಾವು ರೆಕಗ್ನೈಸ್ ಮಾಡಲಿಲ್ಲ ಅಂತ ಹೇಳಿದರೆ ಅವರು ನಮ್ಮ ಜೊತೆ, ಅವರೇನು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ, ನಾಯಕರುಗಳು ಬಿಟ್ಟು ಹೋಗ್ಬೋದು, ಅವರು ಪಕ್ಷದಲ್ಲೇ ಇರ್ತಾರೆ, ಆರಾಮಾಗಿ ಓಟ್ ಹಾಕ್ಬಿಟ್ಟು ಸುಮ್ಮ ಕೂತಿರ್ತಾರೆ. ಸರ್, ಏರ್ಪೋರ್ಟ್ ವಿಚಾರದಲ್ಲಿ ಒಂದಷ್ಟು ಚರ್ಚೆ ಆಗ್ತದೆ. ಆಲ್ಟರ್ನೇಟಿವ್ ಆಗಿ ಒಂದು ಹಾಕಬೇಕು, ಒತ್ತಡವನ್ನು ತರಿಸ್ಬೇಕು. ಒಂದು ತುಮಕೂರು ಭಾಗದಲ್ಲಿ ಆಗಬೇಕು ಅನ್ನೋದು ಒಂದು ಚರ್ಚೆ, ಇಲ್ಲಿ ಒಂದು ರಾಮನಗರ ಭಾಗದಲ್ಲಿ ಅದು ನೋಡಿ. ಇಡೀ ದೇಶಕ್ಕೆ ಕರ್ನಾಟಕ ಮಾಡೆಲ್ ಏನು ಅಂಥೇಳಿ ಉದಾಹರಣೆ ಕೊಡಬೇಕಾದ್ರೆ ಅದು ನಾವು ಬೆಂಗಳೂರು ನಗರದಲ್ಲಿ ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್. ಇದು ಇವತ್ತು ರಾಷ್ಟ್ರದಲ್ಲಿ 3ನೇ ಅತಿ ಹೆಚ್ಚಿನ ಏರ್ ಟ್ರಾಫಿಕ್ ಇರ್ತಕ್ಕಂಥ ಒಂದು ಏರ್ಪೋರ್ಟ್ ಇದು. ಮತ್ತು ಬೆಂಗಳೂರು ಇಡೀ ರಾಷ್ಟ್ರದಲ್ಲಿ 5ನೇ ದೊಡ್ಡ ಏರ್ಪೋರ್ಟ್. ಆದ್ರೂ ಸಹ ಒತ್ತಡ ತಡ್ಕೊಳ್ಳೋಕೆ ಆಗದೇ ಇರೋದ್ರಿಂದ ಇನ್ನೊಂದು ಏರ್ಪೋರ್ಟ್ ಕೇಳಿರ್ತಕ್ಕಂಥದ್ದು ತಪ್ಪೇನಿಲ್ಲ. ಇನ್ನೊಂದು ಏರ್ಪೋರ್ಟ್ ಬಂದರೆ ಭಾಳ ಸಂತೋಷ. ಎಲ್ಲಿ ಏರ್ಪೋರ್ಟ್ನ ಮಾಡಬೇಕು ಮಾಡಬಾರ್ದು ಅನ್ನೋದು ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ತೀರ್ಮಾನ ಮತ್ತು ಜನಪ್ರತಿನಿಧಿಗಳಿಗೆ ಬಿಟ್ಟಿರ್ತಕ್ಕಂಥ ತೀರ್ಮಾನ. ಇನ್ನೊಂದು ಏರ್ಪೋರ್ಟ್ ಬರೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ನೋಡಿದಾಗ ಅತಿ ಹೆಚ್ಚಿನ ಏರ್ ಟ್ರಾಫಿಕ್ ನೀವು ನೋಡಿದಾಗ ಇನ್ನೊಂದು ಏರ್ಪೋರ್ಟ್ನ ಅವಶ್ಯಕತೆ ಇದೆ ಅನ್ನೋದು ಇದೆ. ಜೊತೆಗೆ ಬೆಂಗಳೂರು ನಗರದ ಹತ್ತಿರ ಇರ್ತಕ್ಕಂಥ ಜಿಲ್ಲೆಗಳು, ಯಾಕಂದರೆ ಈಗ ತಮಿಳುನಾಡವರು ಹೊಸೂರಲ್ಲೂ ಸಹ ಏರ್ಪೋರ್ಟ್ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಈಗ ನಮ್ಮಲ್ಲೇ ಸುಮಾರು ಮಂಗಳೂರು, ಹುಬ್ಳಿ ಧಾರವಾಡ, ಗುಲ್ಬರ್ಗ, ಬೆಳಗಾಮು, ಇವೆಲ್ಲ ಏರ್ಪೋರ್ಟ್, ಶಿವಮೊಗ್ಗ, ಇವೆಲ್ಲ ಏರ್ಪೋರ್ಟ್ಗಳು ಇರೋದರಿಂದ
ಅದನ್ನು ಸಹ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ. ಯಾಕಂದರೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅವ್ರದ್ದೇ ಆದಂಥ ಒಂದು ರೀತಿಯ ಅಭಿವೃದ್ಧಿಯ ಮಾಡೆಲ್ ಇರೋದರಿಂದ ಅಲ್ಲಿಗೆಲ್ಲ ಜನಗಳಿಗೆ ಅವಕಾಶ ಆಗೋದಕ್ಕೆ ಮಾಡಿಕೊಡ್ಬೇಕಾಗತ್ತೆ. ನಾವು ನಿಮ್ಮ ಲೀಡರ್ಗಳಷ್ಟೆಲ್ಲ ಬುದ್ಧಿವಂತರಲ್ಲ, ಸ್ವಲ್ಪ ಕಮ್ಮಿ ಬುದ್ಧಿ ಬರೋಕ್ಕಿಂತ ಮೊದಲೇ ನೀವು ಹೇಳಿದರೆ ಸ್ವಲ್ಪ ಪ್ರಿಪೇರ್ ಆಗಿ ಹೇಳ್ತಾ ಇದ್ವಿ ಏನಾದರೂ ಹೇಳಬೇಕಂತ. ನೀವು ಬಂದು ಸುಮ್ಮನೆ ವಾಪಸ್ ಕಳಿಸೋದು ಬೇಡ ಅಂತೇಳಿ ನಿಮಗೆ. ಸರ್, ಈ ರಾಮನಗರ ಜಿಲ್ಲೆಯಲ್ಲಿ ಬೆಂಗಳೂರು ದಕ್ಷಿಣ ಪೊಲಿಟಿಕಲ್ ಆಗಿ ಇದಾಗುತ್ತೆ ಸರ್. ಅಲ್ಲಿ ಪೊಲಿಟಿಕಲ್ ಆಗಿ ಈಗ ಅದೆಲ್ಲ ಅಸೆಂಬ್ಲಿ ಪರಿಷತ್ತಲ್ಲಿ ಚರ್ಚೆ ಬರುತ್ತೆ, ಕ್ಯಾಬಿನೆಟ್ ನಿರ್ಣಯ ಆಗಬೇಕು, ಯಾವ್ಯಾವ ತರುತ್ತೆ ಅಂತ ಬಂದು ನೋಡೋಣ. ಅವ್ರ ಅನಿಸಿಕೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಯಾಕಂದರೆ ಎಲೆಕ್ಟೆಡ್ ಮೆಂಬರ್ಸ್ ಅವರೆಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ದು ಇದೆ ಅಂತೀರ, ನ್ಯಾಚುರಲಿ. ಅದು ಧನ್ಯವಾದಗಳು. ನಿಮ್ಮ ಮಾಧ್ಯಮಗಳ ಮೂಲಕ ಅನುಮಾನಗಳನ್ನು ಎಷ್ಟು ಬೇಕಷ್ಟು ಸೃಷ್ಟಿ ಮಾಡ್ತೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.